ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿನಗಿಷ್ಟು ಹೇಳಿದ್ರು ನನ್ನ ಫೀಲಿಂಗ್ಸ್ ಅರ್ಥನೇ ಆಗ್ತಿಲ್ಲ ಅಲ್ವಾ? ಅರ್ಥ ಆಗುತ್ತೆ, ಎಲ್ಲ ಅರ್ಥ ಆಗುತ್ತೆ. ಆದರೆ ಕನ್ಸು ಕಾಣಕ್ಕೂ ಒಂದು ಲಿಮಿಟ್ ಇರ್ಬೇಕಲ್ವಾ ರೀತು? ಆಕಾಶಕ್ಕೆ ಏಣಿ ಹಾಕ್ಬಾರ್ದಲ್ವಾ? ಕನ್ಸು ಕಾಣಕ್ಕೆ ಏನು ಲಿಮಿಟ್ ಇದೆ ರಾಕಿ? ಸ್ಕೈ ಇಸ್ ದಿ ಲಿಮಿಟ್ ಅಂತ ಒಂದು ಮಾತೇ ಇದೆ, ಅದು ಗೊತ್ತಿಲ್ವಾ ನಿನಗೆ? ಕನ್ಸು ಕಂಡ್ರೆ ಆಕಾಶನೇ ದೋಚ್ಬೋದು. ಇಮೋಷ್ನಲ್ ಆಗಿ ಮಾತಾಡಬೇಡ ನೀನು, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ನನಗೂ ನಿನಗೂ ಆಗ ಬರಲ್ಲ, ಯಾಕೆ ನಿನಗೆ ಈ ಭ್ರಮೆಗಳು? ನನ್ನ ಸ್ಟೇಟಸ್ಸು, ನಮ್ಮ ಏರಿಯಾ, ನಮ್ಮ ಜೀವನ, ನನ್ನ ಮೆಂಟಾಲಿಟಿ, ಇದೆಲ್ಲ ಯಾವುದು ನಿಮ್ಮ ಮನೆಗೆ ಸೂಟ್ ಆಗಲ್ಲ. ಒಂದು ವೇಳೆ ನಾನು ನಿನ್ನ ಒಪ್ಕೊಂಡ್ರು ನಿಮ್ಮ ಮನೇಲಿ ನನ್ನ ಯಾರು ಒಪ್ಕೊಳಲ್ಲ ರೀತು. ಇದೆಲ್ಲ ನಮಗೆ ನಾವೇ ಹಾಕೊಂಡಿರೋ ಬೇಲಿ ರಾಕಿ. ಪ್ರೀತಿಗೆ ಬೇಲಿ ಎಲ್ಲಿದೆ ನೋಡು. ಇಷ್ಟೊಂದು ಲೆಕ್ಕಾಚಾರದ ಪ್ರೀತಿ ನಂದಲ್ಲ. ನನ್ನ ಪ್ರೀತಿ ಸಿಂಪಲ್. ನನಗೆ ನೀನಿಷ್ಟ, ನನ್ನ ಜೊತೆ ಬದುಕಕ್ಕಿಷ್ಟ, ನನ್ನ ಜೊತೆ ಸಾಯಕ್ಕೂ ಇಷ್ಟ. ಇಷ್ಟೇ ರಾಕಿ ನನಗೆ ಗೊತ್ತಿರೋದು. ಹೇಯ್ ಲೂಸಾ ನೀನು, ಅರ್ಥ ಮಾಡ್ಕೊಳೆ. ಮನ್ಸಲ್ಲಿ ಏನೇನೋ ಕಲ್ಪನೆ ಮಾಡ್ಕೊಂಡು ನೋವು ಅನ್ಭವಿಸ್ಬೇಡ. ನೀನು ನೋವು ಅನ್ಭವಿಸ್ತಿರೋ ಗಿಲ್ಟು ನನಗೆ ಕೊಡ್ಬೇಡ ಪ್ಲೀಸ್. ಮುಂದೆ ಯಾವತ್ತೋ ಆಗೋ ನೋವಿಗೆ ಹೆದರ್ಕೊಂಡು ಈಗ ನನಗೆ ನೋವು ಕೊಡ್ತಿದ್ಯಾ ರಾಕಿ. ಪ್ರೀತಿ ಅದಾಗದೇ ಆಗೋದು ರಾಕಿ. ಅದಕ್ಕೆ ಈ ಕ್ಯಾಲ್ಕುಲೇಷನ್ಸ್ ಎಲ್ಲ ಅರ್ಥ ಆಗಲ್ಲ. ನೀನ್ ಒಪ್ಪಿದ್ರು ಬಿಟ್ರು ನನ್ನ ಪ್ರೀತಿ ಸಾಯಲ್ಲ. ಅದಕ್ಕೆ ಸ್ಟ್ರೈಟ್ ಆಗಿ ಹೇಳ್ತಾ ಇದ್ದೀನಿ, ಐ ಲವ್ ಯು. ಕ್ಷಮಿಸಿ ಬಿಡಲೇ ನಾನಿಸೋತು, ಕೈ ಚಾಚಲೇ ಎಲ್ಲ ಮರೆತು, ಹಿಂತಿರುಗಿ ಹೋಗುವ ದಾರಿಯಲ್ಲಿ ಮಲಗಿದೆ ನನ್ನಿದೆಯ ಮೊದಲ ಮಾತು. ಅಳುತ್ತಲಿದೆ ನೆನಪೊಂದು ಕುಳಿತು, ನೀ ಬಿಟ್ಟು ಹೋದಂತ ಕುಂಟು ಕನಸೊಂದನ್ನು ಕೈ ಚಾಚಲೇ ಕ್ಷಮಿಸಿ ಬಿಡಲೇ ನಾನಿಸೋದು. ಇನ್ಯಾವ ಥರ ಹೇಳಬೇಕು ರಾಕಿ ನಿಂಗೆ? ನೀ ಹೇಳ್ತಿಯಲ್ಲ ಈ ದುಡ್ಡು, ಆಸ್ತಿ, ಅಂತಸ್ತು ಇದೆಲ್ಲ ಸರಿ ಹೊಂದಲ್ಲ ಅಂತ. ಅದಕ್ಕಿಂತ ಮುಖ್ಯ ನನಗೆ ಸ್ವಾಭಿಮಾನ, ಗೌರವ ರಾಕಿ. ಅದಕ್ಕೆ ನಾ ಫಸ್ಟ್ ಟೈಮ್ ನೋಡಿದಾಗ ಅವ್ರ ಹತ್ರ ದುಡ್ಡಿರಲಿಲ್ಲ, ಆಸ್ತಿ ಇರಲಿಲ್ಲ, ಅಂತಸ್ತಿರಲಿಲ್ಲ. ಆದರೆ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಇತ್ತು. ಆ ಕಾನ್ಫಿಡೆನ್ಸ್ಗೆ ನಾನು ಫಿದಾ ಆಗಿದ್ದು ರಾಕಿ. ನಿನ್ನ ನಾನು ಮೊದಲು ನೋಡಿದಾಗ ನಿನ್ನ ಬುದ್ಧಿವಂತಿಕೆಗೆ, ನಿನ್ನ ಕೈಂಡ್ನೆಸ್ಗೆ, ನೀನು ಬೇರೆಯವ್ರ ಜೊತೆ ನಡ್ಕೋತಾ ಇದ್ದಿದ್ದ ರೀತಿಗೆ ನಾನು ಫಿದಾ ಆಗಿದ್ದು. ಇದೆಲ್ಲ ದುಡ್ಡು ಕೊಟ್ಟರೆ, ಆಸ್ತಿ ಅಂತಸ್ತು ಇದ್ದರೆ ಬರೋಂಥದ್ದಲ್ಲ ರಾಕಿ.
ಇದಕ್ಕೆ ವ್ಯಕ್ತಿತ್ವ ಬೇಕು. ಅದು ನಿನ್ನಲ್ಲಿದೆ, ಅದಕ್ಕೆ ಹತ್ರ ಇದೆ. ನಿಮ್ಮನ್ನ ನೋಡಿದ್ರೆ ನನಗೆ ಗೌರವ ಕೊಡ್ಬೇಕನ್ಸತ್ತೆ ರಾಖಿ. ನನಗೆ ಅಷ್ಟು ಸಾಕು, ಇನ್ನೇನು ಬೇಡ ರಾಖಿ. ಆದ್ರೆ ಬದುಕಕ್ಕೆ ದುಡ್ಡು ಬೇಕು ರೀತು. ನನ್ನ ಹತ್ರ ಆಗ್ಲಿ ಸತಿನ ಹತ್ರ ಆಗ್ಲಿ ಅದಿಲ್ಲ. ಅದಕ್ಕೆ ಇದೆಲ್ಲ ಬೇಡ ಅಂದಿದ್ದು. ದುಡ್ಡನ್ನ ದುಡ್ದು ಪಡ್ಕೋಬಹುದು, ಆದ್ರೆ ವ್ಯಕ್ತಿತ್ವ ಗೌರವನ ಯಾವ ದುಡ್ಡು ತಂದ್ಕೊಡಕ್ಕಾಗೋದಿಲ್ಲ ರಾಖಿ. ನಿನಗೆ ನಿನ್ನ ವಯಸ್ಸು ಈ ಮಾತು ಹೇಳಿಸ್ತಾ ಇರೋದು. ಇಲ್ಲ ರಾಖಿ, ಇದು ನನ್ನ ಮನ್ಸು ಹೇಳ್ತಿರೋ ಮಾತು. ಪ್ರೀತಿ ಒಂದೇ ಸಲ ಆಗೋದು ಅಂತ ಹೇಳ್ತಾರೆ, ಅದು ನನಗೆ ನಿನ್ನ ಮೇಲಾಗಿದೆ ಅಷ್ಟೇ. ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ರೀತು? ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ರಾಖಿ? ನಾ ಪ್ರತಿ ಸಲ ನಿನ್ನ ಹಿಂದೆ ಬಿದ್ದಾಗ್ಲೂ ನೀನ್ ನನ್ನ ಅವಾಯ್ಡ್ ಮಾಡಿದ್ಯಾ. ಆದ್ರೆ ಒಂದೇ ಒಂದ್ಸಲನೂ ನೀನ್ ನನ್ನ ಪ್ರೀತಿಸ್ಲಿಲ್ಲ ಅಂತ ಹೇಳೇ ಇಲ್ವಲ್ಲ. ಅದು ಯಾಕೆ ಅನ್ನೋದನ್ನ ನೀನ್ ಯೋಚನೆ ಮಾಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ಅದಕ್ಕೆ ಉತ್ತರ ಸಿಕ್ಕಿದ್ರೆ ನನ್ನ ಪ್ರೀತಿಲಿರೋ ಆನೆಸ್ಟಿ ನಿನಗೆ ಗೊತ್ತ. ಅತ್ತೆ 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 ಬನ್ನಿ ಬೇಗ. ಅಯ್ಯಯ್ಯ ಏನೇನಿದು? ನಾನು ಹೇಳಲ್ಲ, ನೀವೇ ನಿಮ್ಮ ಕಣ್ಣಾರ ನೋಡಿರಂತೆ. ಬನ್ನಿ. ಏನು ಏನು ತೋರಿಸಿ ಅಲ್ಲಿ ನೋಡಿ. ಅಕ್ಕ, ಈರುಳ್ಳಿ ತರಕಾರಿನೆಲ್ಲ ನಾನೇ ಕಟ್ ಮಾಡ್ಕೋತೀನಿ ಕೊಡು. ಬೇಡ ಕಣೆ, ನಾನೇ ಹಚ್ತೀನಿ. ನೀನು ಪಲಾವಿಗೆ ರೆಡಿ ಮಾಡ್ಕೊ. ಸರಿ ಅಕ್ಕ, 4 ಲೋಟ ಅಕ್ಕಿ ಇಟ್ಟಿದ್ದೀನಿ, ಸಾಕಾಗತ್ತಲ್ವಾ? ಎಷ್ಟು ಜನ ಇದ್ದಾರೆ ಅಂತ ನೀನೇ ನೋಡ್ಕೊಂಡು ಇಟ್ಬಿಡು. ಮನೆಯವರು ಎಲ್ಲರೂ ಇದ್ದಾರೆ, ಹುಡುಗರು ಊಟಕ್ಕೆ ಬರ್ತಾರೆ, ಸಾಕಾಗತ್ತೆ ಅನ್ಸುತ್ತೆ ಅಕ್ಕ. ನಿನ್ನ ಪಲಾವಿಗೆ ಏನೇನು ಮಸಾಲೆ ಹಾಕ್ತೀಯಾ? ನೋಡಿದ್ರಾತೆ ಅವರಿಬ್ಬರನ್ನ? ನನ್ನ ಕಣ್ಣು ನನಗೆ ನಂಬಕ್ಕಾಗ್ತಿಲ್ಲ. ಇಂಥ ದಿನ ಬರುತ್ತೆ ಅಂತ ನನ್ನ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಅತ್ತೆ. ಹುಜ್ಜಿ, ಇಬ್ಬರಿಗೂ ಈಗ ಮದುವೆ ಆಗಿದೆ, ಜವಾಬ್ದಾರಿ
ಜವಾಬ್ದಾರಿ ಕಲ್ತ್ಕೋತಾ ಇದ್ದಾರೆ ನೋಡು. ಅತ್ತೆ, ಒಬ್ಬಳು ಸೋಂಬೇರೆ, ಇನ್ನೊಬ್ಬಳು ಗಂಡು ಬೇರೆ. ಅವರಿಬ್ರು ಯಾವತ್ತೂ ಅಡುಗೆ ಮನೆ ಕಾಲಿಟ್ಟವ್ರೆ ಅಲ್ಲ. ಇವತ್ತು ನೋಡಿ ಅತ್ತೆ, ಇಬ್ರು ಬದಲಾಗಿದ್ದಾರೆ. ನಿಜವಾಗ್ಲೂ ನಂಗೆ ನೋಡೋಕ್ಕೆ ಖುಷಿ ಆಗ್ತಿದೆ. ಈಗಲಾದ್ರೂ ನಿಂಗೆ ಖುಷಿ ಆಯ್ತಲ್ಲ? ಅಯ್ಯೋ, ಅದನ್ನು ಆತಂಕ ಪಟ್ಕೊಂಡು ಹೇಳ್ತೀಯಲ್ಲೇ, ಖುಷಿಯಾಗಿ ಹೇಳು. ಹುಡುಗಿರ ಪ್ರಪಂಚನೇ ಬೇರೆ, ಗೃಹಿಣಿಯರ ಪ್ರಪಂಚನೇ ಬೇರೆ. ಒಂದ್ಸಲ ಮದುವೆ ಆಗಿ ಆ ಜವಾಬ್ದಾರಿ ನಮ್ಮನ್ನು ಆವರಿಸ್ಕೊಂಡ್ಬಿಟ್ರೆ ನಮಗೆ ಗೊತ್ತಿಲ್ಲದ ಹಾಗೆ ಬದಲಾಗ್ಬಿಡ್ತೀವಿ. ನಿಜ ಅತ್ತೆ, ಅವರಿಬ್ಬರು ನೋಡ್ತಿದ್ರೆ ನನಗೆ ಹಾಗೆ ಅನ್ನಿಸ್ತಿದೆ. ಅವ್ರವ್ರ ಕಣ್ಣಂದ್ರ ಮನೆಯಲ್ಲಿ ಅವರಿಬ್ಬರು ಚೆನ್ನಾಗಿ ಬದುಕಿದ್ರೆ ಅಷ್ಟು ಸಾಕು ಅತ್ತೆ ನನಗೆ. ಬದುಕ್ತಾರೆ ಕಣಿ, ಚೆನ್ನಾಗೇ ಬದುಕ್ತಾರೆ. ನೀನೇನು ಯೋಚನೆ ಮಾಡಬೇಡ. ಹುಟ್ಟಿಸಿದ ದೇವರು ಹುಲ್ ಮೇಯ್ಸಲ್ವಾ, ಮದುವೆ ಮಾಡ್ಕೊಂಡು ಹುಡುಗಿ ಸಂಸಾರ ಮಾಡಲ್ವಾ? ಏನೇ ಸುಮ್ಮನೆ ಏನೇನೋ ಆತಂಕ ಪಡಬೇಡ ಜಾನಕಿ. ಆದರೂ ಏನೋ ಕಮ್ಮಿ ಆಗಿದೆ ಅಂತ ನಿಂಗೆ ಅನ್ಸಲ್ವಾ? ಹೌದಾ? ಏನದು? ಏನು ಅಂತ ಈಗಲೇ ಹೇಳಲ್ಲ, ಸ್ವಲ್ಪ ಹೊತ್ತಾಗಲಿ, ನಾನೇ ನಿಂಗೆ ತೋರಿಸ್ತೀನಿ. ಬಾ. ಇನ್ನೂ ಏನು ಯೋಚನೆ ಮಾಡ್ತಿದ್ಯೋ? ಪಾಪ ಕಣ ಅವಳು ಪ್ರೀತಿನ ಒಪ್ಕೊಳ್ಳೋದಾಕಿ. ಅವಳಷ್ಟು ಪ್ರೀತಿ ಮಾಡೋ ಹುಡುಗಿ ನಿಂಗೆ ಎಲ್ಲೂ ಸಿಗಲ್ಲ ಕಣೋ, ಅರ್ಥ ಮಾಡ್ಕೊ. ಮೊದಲು ಅವಳು ಚೆಲ್ಲಾಗಿ ಆಡ್ತಿದ್ದಾಳೆ, ಸ್ವಲ್ಪ ದಿನದಲ್ಲಿ ಸರಿ ಹೋಗ್ತಾಳೆ ಅಂದ್ಕೊಂಡ್ವಿ. ಆದರೆ ಇವಳು ನಿನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾಳೆ ಕಣೋ. ಇಷ್ಟು ದಿನ ಆದರೂ ಒಂಚೂರು ಬದಲಾಗಿಲ್ಲ ನೋಡು. ಅದೇ ಮತ್ತೆ, ಅಷ್ಟು ಪ್ರೀತಿ ಇಲ್ಲ ಅಂದಿದ್ದಿದ್ರೆ ನೀನಿಷ್ಟು ಬೇಡ ಬೇಡ ಅಂತಂತಿದ್ರು ಈ ಲೆವೆಲ್ಗೆ ನೀನು ಹಿಂದೆ ಬೀಳೋದಕ್ಕೆ ಸಾಧ್ಯನೇ ಇಲ್ಲ ಮಗ. ಹುಡುಗಿರಾಗಲ್ಲ, ಮನಸ್ಸಲ್ಲಿರೋದನ್ನ ಬಾಯಿ ಬಿಟ್ಟು ಹೇಳಲ್ಲ ಕಣೋ. ನಮ್ಮ ಸತ್ತಿನೇ ನೋಡು, ಬೇಬಿ ಬಾವನ ಮೇಲೆ ಎಷ್ಟೇ ಪ್ರೀತಿ ಇದ್ರೂ ಹೇಳ್ಕೊಂಡಿಲ್ಲ. ಹುಡುಗಿರು ಅಷ್ಟು ಈಸಿಯಾಗಿ ಹೇಳ್ಕೊಳ್ಳೋದೇ ಇಲ್ಲ. ಅಂಥದ್ರಲ್ಲಿ ಈ ಹುಡುಗಿ ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ಬಾಯಿ ಬಿಟ್ಟು ಪಡ್ಕೋತಿದ್ದಾಳೆ ಕಣೋ. ಸ್ಟೇಟಸ್ಸು ದುಡ್ಡು ಎಲ್ಲ ಮ್ಯಾಟ್ರೇ ಅಲ್ಲ, ನನಗೆ ನೀನೇ ಬೇಕು, ನೀನಂದ್ರೆ ತುಂಬಾ ಇಷ್ಟ ಅಂತ ಕೂಗಿ ಕೂಗಿ ಹೇಳ್ತಿದ್ದಾಳೆ. ಹಾಗಿರುವಾಗ ಅವಳನ್ನ ಒಪ್ಕೊಳ್ಳೋದು ನಿನಗೇನೋ ದಾಡಿ? ಎಲ್ಲರಿಗೂ ಇಂಥ ಪ್ರೀತಿ ಸಿಗಲ್ಲ ಮಗ. ಅನಾಥರಾಗಿ ಹುಟ್ಟಿದೀವಿ ಸರಿ, ಆದರೆ ಅನಾಥರಾಗಿ ಸಾಯಬಾರ್ದು ಕಣೋ. ಅವಳ ಪ್ರೀತಿ ಒಪ್ಕೊಳ್ಳೋ. ರಾಕಿ, ಇವತ್ತಿನ ಕಾಲದಲ್ಲಿ ದಿವ್ಯಕ್ಕನ ಥರ ದುಡ್ಡಿನಿಂದ ಹೋಗೋರು ಬೇಜಾನ್ ಜನ ಸಿಗ್ತಾರೆ. ಆದರೆ ಇವಳು ಕಾಲ್ ಕೆಳಗೆ ಕೋಟಿ ಕೋಟಿ ಕೊಳಿತಿದ್ರು ನಿನ್ನ ಹಿಂದೆ ಬಂದಿದ್ದಾಳೆ. ಇದು ನಿಜವಾದ ಪ್ರೀತಿ ಅಲ್ಲದೆ ಇನ್ನೇನು? ಲೋ, ಅವಳ ಪ್ರೀತಿ ನಿಜವಾದ್ದು ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕೇನೋ ನಿನ್ಗೆ? ಪಾಪ ಕಣೋ, ಅವಳನ್ನ ಯಾಕೋ ಅಷ್ಟೊಂದು ಅವಾಯ್ಡ್ ಮಾಡಿ ಗೋಳು ಇಕ್ಕೊಂತೀಯ? ನಿನ್ ಮನ್ಸಲ್ಲೂ ಅವಳ ಮೇಲೆ ಪ್ರೀತಿ ಇದ್ರೆ ಒಪ್ಕೊಂಬಿಡೋ. ನಾವು ಯಾರನ್ನ ಬೇಕಾದ್ರೂ ಪ್ರೀತಿಸ್ಬೋದು, ಆದ್ರೆ ನಮ್ಮನ್ನು ಪ್ರೀತಿಸೋರು ಸಿಗೋದಿಲ್ಲ, ಅದನ್ನ ಮರಿಬೇಡ. ರಾಕಿ, ಇಲ್ಲಿ ನೋಡೋ, ನಿಜವಾಗ್ಲೂ ನಿಂಗೆ ಅವಳ ಮೇಲೆ ಸ್ವಲ್ಪನೂ ಫೀಲಿಂಗ್ ಇಲ್ವೇನೋ? ಸ್ವಲ್ಪನೂ? ಇಲ್ಲ. ರಾಕಿ, ನೀನ್ ಸುಳ್ಳು ಹೇಳ್ತಿದ್ಯಾ ಅಂತ ನಮ್ಗೆಲ್ಲ ಚೆನ್ನಾಗಿ ಗೊತ್ತು. ಸತ್ಯ ನಿನ್ ಪರವಾಗಿರ್ತಾಳೆ ಕಣೋ. ಅವಳು ನಿನ್ ಜೊತೆ ಇದ್ದಾಳೆ ಅಂತಂದ್ರೆ ಇಡೀ ಜಗತ್ತೇ ನಿನ್ ಜೊತೆ ಇದ್ದಂಗೆ. ಸತ್ಯ ಇದ್ದಾಳೆ, ಅವಳು ಯಾವತ್ತೂ ನನ್ನ ಪರವಾಗೇ ಇರೋದು.
ಸತ್ಯ ಇರೋದಕ್ಕೆ ನಾನು ಇರೋದಿಲ್ಲ. ಅವಳು ನನ್ನ ಮೇಲೆ ಒಂದು ಭರವಸೆ ಇಟ್ಕೊಂಡಿದ್ದಾಳೆ ಕಣ್ರೋ. ನನ್ನ ಓದಿಸ್ತಾ ಇದ್ದಾಳೆ, ಕನ್ಸು ಕಟ್ಕೊಂಡಿದ್ದಾಳೆ. ನಾನು ಇವಾಗ ಪ್ರೀತಿ ಪ್ರೇಮ ಅಂತ ಡೈವರ್ಟ್ ಆಗ್ಬಿಟ್ರೆ ನನ್ನ ದಾರಿ ಗುರಿ ಎರಡು ಬೇರೆ ಬೇರೆ ಆಗೋಗುತ್ತೆ. ಅಂದ್ರೆ ಏನು? ಪ್ರೀತಿ ಮಾಡಿದವರೆಲ್ಲ ಓದಿಲ್ವಾ, ಸಾಧನೆ ಮಾಡಿಲ್ವಾ? ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಮಟ್ಟೆ. ಆದರೆ ನನಗೆ ಇದೆಲ್ಲ ಬೇಡ ಅನ್ನೋದೊಂದು ಕ್ಲಾರಿಟಿ ಇದೆ. ಸತ್ಯ ನನ್ನ ಮೇಲಿಟ್ಟಿರೋ ನಂಬಿಕೆ ಉಳಿಸ್ಕೊಬೇಕಂದ್ರೆ ನಾನು ನನ್ನ ಗುರಿ ಮುಟ್ಟೋವರೆಗೂ ಬೇರೆ ಏನೂ ಯೋಚನೆ ಮಾಡಬಾರ್ದು. ಸತ್ಯ ನನ್ನ ಮೇಲಿಟ್ಟಿರೋ ಭರವಸೆ ಸುಳ್ಳಾಗೋ ಒಂದು ಅವಕಾಶನೂ ಈ ಜೀವನದಲ್ಲಿ ಬರಬಾರ್ದು. ಅಷ್ಟೇ. ಸತ್ಯ, ನೀನು ಪೂರಿಗೆ ರೆಡಿ ಮಾಡ್ಕೋ, ನಾನು ಪಲ್ಯ ರೆಡಿ ಮಾಡ್ತೀನಿ. ಸರಿ. ಅಕ್ಕ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಅದೆಷ್ಟು ನಿಜ ಅಲ್ಲ? ನಾವಿಬ್ರು ಸೇರಿ ಒಟ್ಟಿಗೆ ಅಡುಗೆ ಮಾಡ್ತೀವಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಈಗ ನೋಡು, ಆ ಟೈಮು ಬಂದ್ಬಿಡ್ತು. ಕೆಲವೊಂದು ಟೈಮ್ ನಮಗೆ ಬೇಕೋ ಬೇಡವೋ ಬಂದ್ಬಿಡತ್ತೆ, ಅನ್ಭವಿಸ್ಬೇಕಷ್ಟೆ. ಯಾಕಕ್ಕ, ನಿನಗಿದಿಷ್ಟ ಆಗ್ತಿಲ್ವಾ? ಎಷ್ಟೇ ಮಾತಾಡ್ತೀಯ? ವಟ 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 ಅನ್ಕೊಂಡು ಸುಮ್ಮನೆ ಕೆಲಸ ಮಾಡು. ಅಕ್ಕ, ಲಟ್ಟನ್ಗೆ ಕೊಡ್ತೀಯಾ? ಕಾಯಿ ತುರಿತಿರೋದು ಕಾಣ್ತಿಲ್ವಾ? ನನಗೆ 4 ಕಾಯ ಇದೆ, ಹೋಗಿ ತಗೋ. ಸತ್ಯ, ಇನ್ನೊಂದ್ಸರಿ ಡಿಕ್ಕಿ ಹೊಡಿ. ಯಾಕೆ? ಡಿಕ್ಕಿ ಹೊಡಿ ಅಂತ ಹೇಳ್ದೆ ಅಲ್ವಾ? ಸತ್ಯ, ಹಿಟ್ಟು ಕಲ್ಸಾಗಿದ್ರೆ ಲಟ್ಸು. ಲಟ್ಟನ್ಗೆ ಅಲ್ಲೇ ಇದೆ. ಇನ್ನೂ ಈ ಕಣ್ಣಲ್ಲಿ ಏನೇನು ನೋಡಬೇಕು, ಕರ್ಮ. ಅಮೂಲ್ ಬೇಬಿ, ಇನ್ನೂ ಹೆಡ್ ಕಲ್ಸ್ ಆಗಿಲ್ಲ, ನಾನು ಕಲಿಸ್ಬಿಡ್ತೀನಿ. ಸತ್ಯ, ಹಿಟ್ ಕಲ್ಸೋದು ಹಾಗಲ್ಲ, ನಾನಿಂಗೆ ಹೇಳ್ಕೊಡ್ತೀನಿ.
ಚಿರಕಾಲಿ ಜೀಕುವೆನ ಜೊತೆಯಲ್ಲಿ ಕಾಯುವೆನು ಕಣ್ಣಲ್ಲಿ ಜತೆಗಿರುವೆ ಚಿತೆಯಲ್ಲಿ ಈ ಮೊದಲ ನೋಟಕ್ಕೆ ಹೆಜ್ಜೆ ತಾಳ ತಪ್ಪಿದೆ ನಾನಿಂತ ನೆಲವನು ಕಾಲ ಬೆರಳು